ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮಾಡ್ತೀನಿ ನೋಡ್ತಾ ಇರು. ಏನ್ ಮಾಡ್ತೀರಾ ಅಕ್ಕ? ನೋಡೆ, ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಪ್ರಪಂಚದಲ್ಲಿ ಇರೋರೆಲ್ಲರೂ ನೋಡ್ತಾರೆ. ಆಗ ನಿನ್ಗೂ ಸಮರ್ಥನ್ಗೂ ಸಂಬಂಧ ಇದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಮನೆಯವ್ರಿಗೆ ಗೊತ್ತಾಗೋದಿಲ್ವಾ? ಮನೆಯವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಅದ್ರಲ್ಲೂ ಮರ್ಯಾದೆಯಿಂದ ಇರುವಂತಹ ಸೀತಮ್ಮನಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಅವನು ಒಪ್ಪಿದ್ರು ಸರಿ, ಒಪ್ಪದೇ ಇದ್ರು ಸರಿ, ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತಾರೆ. ಅಯ್ಯೋ ಅಕ್ಕ, ನೀನಂತೂ ಸೂಪರ್ ಅಕ್ಕ, ಸೂಪರ್ ಅಕ್ಕ. ಆದ್ರೆ ಇದು ವೈರಲ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ಮಾಡಿದ್ದೆಲ್ಲ ವೈರಲ್ ಆಗ್ಬೇಕು ಅಂತ ಅಲ್ಲ ಕಣೆ, ಈ ಮನೆಯವ್ರು ನೋಡಿದ್ರೆ ಸಾಕಲ್ವಾ? ಅದಕ್ಕೆ ಒಂದ್ ಸ್ವಲ್ಪ ಮಸಾಲ ಬೆರೆಸಿದ್ರೆ ಸಾಕು, ಮದ್ವೆ ಊಟ ರೆಡಿ ಆಗ್ಬಿಡುತ್ತೆ. ಈಗ ನೋಡು ಹೇಗ್ ಅಪ್ಲೋಡ್ ಮಾಡ್ತೀನಿ ಅಂತ. ನೋಡ್ದೇನೆ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದ ಹಾಗೆ ಜನ ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ ನೋಡು. ಬೆಳಗ್ಗೆ ಅಷ್ಟರಲ್ಲಿ ಇನ್ನೆಷ್ಟು ಟ್ರೆಂಡ್ ಆಗ್ಬೋದು ಹೇಳು? ಹಾಗಿದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಇವ್ರಿಗೆಲ್ಲ ದೊಡ್ಡ ಶಾಕ್ ಆಗಿದೆ ಅಂತ ಆಯ್ತು. ಶಾಕ್ ಮಾತ್ರ ಅಲ್ಲ ಕಣೆ, ಸಮರ್ಥನ್ ಮರ್ಯಾದೆನೆ ಹೊಟ್ಟೋಗುತ್ತೆ. ಅಕ್ಕ, ಸಮರ್ಥ ಅವರು ಪಾಪ ಅಕ್ಕ. ಯಾಕಂದ್ರೆ ಅವ್ರು ನನ್ ಮದ್ವೆ ಆಗೋ ಹುಡುಗ ಅಲ್ವಾ, ಅವ್ರ ಮರ್ಯಾದೆ ಹೋಗೋದ್ ನಂಗೆ ಇಷ್ಟ ಇಲ್ಲ. ನೋಡೆ, ಮೇನ್ ರೋಡಲ್ಲಿ ಹೋಗಕ್ಕಾಗದೆ ಇದ್ದಾಗ ಈ ರೀತಿ ಅಡ್ಡದಾರಿಯಲ್ಲಿ ಹೋಗ್ಲೇಬೇಕಾಗತ್ತೆ. ಆಗ್ಲೇ ನಮ್ಮ ಗುರಿನ ನಾವು ತಲುಪಕ್ಕಾಗೋದು ಕಣೆ. ಇದು ನೋಡಿದ್ರೆ ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಆಗ ಅವರು ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೋತಾರೆ. ಆದ್ರೆ ಆ ಗುಲಾಬಿದಕ್ಕೆಲ್ಲ ಒಪ್ಪೋದಿಲ್ವಲ್ಲ, ಅವಳು ಏನಾದ್ರೂ ಮಾಡಿ ತಡಿತಾಳೆ. ನಾನ್ ಗಮನಿಸ್ದ ಹಾಗೆ ಅವರಿಬ್ರು ಮದ್ವೆ ಆಗಿರೋದಕ್ಕೆ ಏನು ಪ್ರೂಫ್ ಇಲ್ಲ. ಮನೆಯಲ್ಲಿ ಇಷ್ಟೊಂದು ಫೋಟೋಗಳಿದ್ರು ಅವರಿಬ್ರು ಫೋಟೋ ಒಂದೂ ಇಲ್ಲ. ಹೊರಗಿನ ಜನರಿಗೆ ಇದು ಗೊತ್ತೇ ಇಲ್ಲ. ಅಂದಮೇಲೆ ಈ ಫೋಟೋ ವೈರಲ್ ಆದ್ರೆ ಒಳ್ಳೇದೇ ತಾನೆ? ಯೋಚನೆ ಮಾಡ್ಬೇಡ, ಆರಾಮಾಗಿ ಒಂದು ಪೆಗ್ ಹಾಕು. ಇದ್ರ ಎಫೆಕ್ಟ್ ನಾಳೆ ಬೆಳಗ್ಗೆ ನೋಡುವಂತೆ. ಎಲ್ಲ ನೀನ್ ಅನ್ಕೊಂಡಾಗಾದ್ರೆ ಸಾಕಕ್ಕ ನಂಗೆ. ಹಾಕು ಹಾಕು, ತಗೋ ಹಾಕು. ಕೊಡಿ ನಾನ್ ಹಾಕತೀನಿ. ಎಲ್ಲಕ್ಕ ಇವತ್ತು ಉಪ್ಪಿನಕಾಯಿನೇ ಇಲ್ಲ? ತರಬೇಕಿತ್ತು ತಾನೇ ನೀನು? ಮರ್ತ್ಬಿಟ್ಟೆ ಅಕ್ಕ. ಇಲ್ಲ ಕಣೋ, ಇದು ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಸರಿ ಬಿಡು, ನಾನು ನೋಡ್ಕೋತೀನಿ. ಅಪ್ಪ, ಅದೇ ಬೇಕು ಕಥಾ ತೆಗಿ ಸಮರ್ಥ. ಏನೋ ನಿನ್ ಕತೆ, ಯಾವಾಗ್ಲೂ ಅವ್ರ ಜೊತೆ ಲವಿ ಡವಿ ಶುರು ಮಾಡ್ಬಿಟ್ಟೆ. 4 ಗೋಡೆಗಳ ಮಧ್ಯೆ ಇರ್ಬೇಕಾಗಿರೋ ವಿಚಾರ ಇಡೀ ಗೌರಿಪುರಕ್ಕೆ ಗೊತ್ತಾಗ್ಬಿಡ್ತಲ್ಲೋ. ಹೌದು ಸಮರ್ಥ್, ಗುಲಾಬಿ ಅಂತ ಹೆಂಡತಿ ಇರ್ಬೇಕಾದ್ರೆ ಅವ್ರ ಸಹವಾಸ ನಿನ್ಗೆ ಯಾಕೆ ಬೇಕಿತ್ತು? ನನಗೆ ಯಾಕೋ ಇದೊಂಚೂರು ಸರಿ ಕಾಣಿಸ್ತಿಲ್ಲ. ಅಕ್ಕ, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಹೃದಯದಲ್ಲಿ ಗುಲಾಬಿ ಬಿಟ್ರೆ ಬೇರೆ ಯಾವ ಹುಡುಗಿನೂ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಇದೆಲ್ಲ ಹೇಗಾಯ್ತು? ಆದ್ರೆ ಅವಳನ್ನ ತಪ್ಕೊಂಡಿರೋದೇನು, ಅವಳ ಮೇಲೆ ಬಿದ್ದಿರೋದೇನು? ಹಾಗಾದ್ರೆ ಫೋಟೋ ತೆಗ್ದಿರೋರು ಯಾರು? ಇನ್ಯಾರು ಮಾಲಿನಿ? ಆ ಮನೆ ಹಾಡ್ರೆ ಇದನ್ನೆಲ್ಲ ಮಾಡಿರ್ತಾರೆ. ನನ್ನನ್ನ ಸಮರ್ಥದಿಂದ ದೂರ ಮಾಡ್ಬೇಕು ಅಂತಾನೆ. ಅವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ. ಏನು ಎಲ್ಲ ಬೆದ್ರ ಬೊಂಬೆಗಳು ನಿಂತು ಬಿಟ್ಟಿದ್ದೀರಾ? ಏನಾದ್ರೂ ಸಿಹಿ ಸುದ್ದಿನಾ? ಸಿಹಿ ಸುದ್ದಿ ಆದ್ರೆ ಸ್ವೀಟ್ ಮಾಡೋದಲ್ವಾ? ಎಲ್ಲ ಮದ್ವೆ ದಿವಸನೇ ಮಾಡ್ಬಿಡೋಣ ಅಂತನಾ? ರೀ ಮಂಜರಿ ಅವ್ರೆ, ಸ್ವಲ್ಪ ತೆಪ್ಪಗಿರ್ತೀರಾ? ಸಮರ್ಥ್ ಮದ್ವೆ ಆಗಿದೆ ಅಂತ ಗೊತ್ತಿದೆ ತಾನೆ, ಮತ್ತೆ ಯಾಕೆ ಅವ್ನ ಹಿಂದೆ ಬಿದ್ದಿದ್ದೀರಾ ನೀವು? ಮದ್ವೆ ಆಗ್ಬಿಟ್ರೆ ಸಾಕಾ? ಸಂಸಾರ ಮಾಡೋದು ಬೇಡವಾ? ನನಗಂತೂ ಇವರಿಬ್ರು ಅನ್ಯೋನ್ಯವಾಗಿದ್ದಾರೆ ಅಂತ ಅನಿಸ್ತಿಲ್ಲಪ್ಪ. ನೋಡಿ, ಈ ಪ್ಲಾನ್ ಎಲ್ಲ ನಮ್ಮ ಮುಂದೆ ವರ್ಕೌಟ್ ಆಗಲ್ಲ. ನನ್ನನ್ನ ಅವರಿಂದ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ದೂರ ಮಾಡ್ತಾ ಇದ್ರೆ ಏನಂತೆ? ನಿಮ್ ಮತ್ತೆ ಅನ್ಸ್ಕೊಂಡಿರೋರು ಇದಾರಲ್ಲ, ಅವ್ರು ದೂರ ಮಾಡೇ ಮಾಡ್ತಾರೆ. ಈ ಫೋಟೋಸ್ ಅವ್ರಿಗೆ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿಮ್ಗೆ? ಗೊತ್ತು. ನಮ್ ಸೀತಮ್ಮನ್ಗೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಾಗತ್ತೆ. ಅವರು ದಡ್ರಲ್ಲ. ಅವ್ರು ದಡ್ರಲ್ವಾ? ದಡ್ರು ಅಂತ ನಾನ್ ನಿರೂಪಿಸ್ತೀನಿ. ಸೀತಮ್ಮ, ಏನ್ ನನ್ ಕರ್ದದ್ದು? ಅರೆ, ಯಾಕೆಲ್ರು ಹೀಗೆ ನಿಂತ್ಕೊಂಡಿದ್ದೀರಾ? ಓ ಅದಾ, ಅವರೊಂದ್ ಮೂಟೆ ಕಡ್ಲೆ ಬೀಜ ತಂದಿದಾರಂತೆ, ಸಿಪ್ಪೆ ಸುಲಿಯ ಕರಿತಿದಾರೆ. ಬನ್ನಿ ನೀವು ಸುಲಿರಿ.
ನೀವು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳಿಲ್ಲ ಅಂದ್ರೆ ನಿಮ್ ಚರ್ಮ ಸುಳ್ಳು ಹಾಕ್ಬಿಡ್ತೀನಿ. ನೋಡಿ ಸೀತಮ್ಮ ನಿಮ್ ಮಗ ಎಂಥ ಕೆಲ್ಸ ಮಾಡಿದಾರೆ ಅಂತ. ಚಾಕ್ಲೇಟ್ ತಿನ್ನೋ ಹುಡ್ಗ ಅಂತ ನಾವ್ ಅನ್ಕೊಂಡ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಕೈ ಹಾಕ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಸೀತಮ್ಮ. ಏನ್ ಮಾಡ್ದ ಅವನು? ಏ ಕೊಡೆ. ಹಾ ತಗೊಳ್ಳಿ ಸೀತಮ್ಮ. ನೋಡಿ ನೋಡಿ. ನೋಡಿ ನೋಡಿ ಇನ್ನೂ ಇದೆ ನೋಡಿ. ನೋಡಿದ್ರಾ? ಗೊತ್ತಾಯ್ತಾ? ಗೊತ್ತಾಯ್ತಾ? ಸಮಾಧಾನ ಆಯ್ತಾ? ತಗೊಳ್ಳೆ. ಯಾಕೆ ಮಗನೇ ಹೀಗ್ ಮಾಡ್ದೆ? ಇವಳು ನಿನ್ಗೆ ಇಷ್ಟ ಅಂತ ಹೇಳಿದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತಿದ್ನಲ್ಲೋ. ಈ ಹುಡುಗರಿಗೆ ಆತುರ ಜಾಸ್ತಿ. ಊದ್ಬತ್ತಿ ಹಚ್ಚೋಕ್ಕಿಂತ ಮುಂಚೆನೆ ವಾಸನೆ ಬಂದ್ಬಿಡ್ಬೇಕು. ಸೀತಮ್ಮ, ನೀವು ಸಮರ್ಥ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಪಾಪ ಇದರಲ್ಲಿ ಏನೂ ತಪ್ಪಿಲ್ಲ. ಇದೆಲ್ಲ ಇವ್ರು ಪ್ಲಾನ್ ಮಾಡಿ ಏನೋ ಮಸಲತ್ ಮಾಡ್ತಿದ್ದಾರೆ. ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಹಾಕಿ. ಅಮ್ಮ, ಇವರು ಬೇಕು ಅಂತಾನೆ ನನ್ನ ಹೆಸರು ಹಾಳು ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಈ ರೀತಿ ಮಾಡೋದ್ರಿಂದ ಗುಲಾಬಿನ ನನ್ನಿಂದ ದೂರ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದಾಗೋದಿಲ್ಲ ಅಂತ ಇವ್ರಿಗೆ ಗೊತ್ತಿಲ್ಲ. ಏನಪ್ಪ ನೀನು? ನಾವೇನ್ ಹೇಳಿದ್ವಾ ನಿನ್ಗೆ ಇವಳ ಹಿಡ್ಕೋ ತಪ್ಕೋ ಮೇಲೆ ಬೀಳು ಅಂತ? ನೀನೇನೋ ಗಂಡ್ಸು, ಯಾರಾದ್ರೂ ಏನಾದ್ರೂ ಅಂದ್ರು ಸಹಿಸ್ಕೊಂಡ್ ಹೋಗ್ತೀಯಪ್ಪ. ಆದ್ರೆ ಇವಳು ಹೆಣ್ಮಗು, ಇದನ್ನೆಲ್ಲ ಹೆಂಗ್ ಸಹಿಸ್ಕೋತಾಳೆ ಹೇಳು? ಈಗಾಗ್ಲೇ ನೋಡಿದ್ಯಾ ಮೊಬೈಲು ಎಷ್ಟೆಲ್ಲಾ ಕೆಟ್ಟ ಮೆಸೇಜಸ್ ಎಲ್ಲ ಬಂದಿದೆ. ಇದನ್ನೆಲ್ಲ ನೋಡಿದ್ಮೇಲೆ ಇವಳು ತಲೆ ಎತ್ಕೊಂಡು ಹೆಂಗ್ ರೋಡಲ್ಲಿ ಓಡಾಡ್ತಾಳೆ ಹೇಳು? ನಾಳೆ ದಿನ ಇದೆಲ್ಲ ಗೊತ್ತಾದ್ಮೇಲೆ ಯಾರು ಇವಳನ್ನ ಮದ್ವೆ ಆಗ್ತಾರೆ? ನಮ್ಮ ಹುಡುಗಿಗೆ ನ್ಯಾಯ ಸಿಗೋವರೆಗೂ ನಾವಂತೂ ಇಲ್ಲಿಂದ ಹೋಗೋದಿಲ್ಲ. ಸಾಕ್ ಮುಚ್ಚ್ರಿ ಬಾಯ್ನ. ಸೀತಮ್ಮ, ನೀವ್ ಹೆತ್ತು ಮಗನ್ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ. ಇವ್ರು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಇವ್ರು ಏನು ಮಾಡೇ ಇಲ್ಲ ಅನ್ನೋ ತರ ನಾಟಕ ಆಡ್ತಿದ್ದಾರೆ ನೋಡಿ. ನೀವು ಸಮರ್ಥ್ ಬಗ್ಗೆ ಏನೇ ಹೇಳಿದ್ರು ನಾವ್ ನಂಬಲ್ಲ. ಯಾಕಂದ್ರೆ ಸಮರ್ಥ್ ಏನು, ಅವನ್ ಬುದ್ಧಿ ಎಂತದು ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿಮ್ ತರ ಚೀಪ್ ಬುದ್ಧಿ ಇಲ್ಲ ಅವನಿಗೆ. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸೀತಮ್ಮ, ನೀವೇ ಹೇಳಿ ಸೀತಮ್ಮ. ನೀವು ಒಬ್ಬಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಅಯ್ಯೋ ಇಲ್ಲಪ್ಪ, ನೀವೇ ನ್ಯಾಯ ಹೇಳಿ ಸೀತಮ್ಮ. ಅತ್ತೆ, ಇವ್ರು ನಂಬೇಡಿ. ಇವ್ರು ನಿಮಗ್ ಮೋಸ ಮಾಡ್ಬೇಕು ಅಂತಾನೆ ಇರೋದು. ನೋಡಿ, ಆತರ ಪಟ್ಟು ಯಾವುದೇ ಡಿಸಿಷನ್ ತಗೋಬೇಡಿ. ಒಬ್ಬಳು ಮೋಸಗಾರ್ತಿಯಿಂದ ಮೋಸದ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನೀವೆಲ್ಲರೂ ಸೇರಿ ನನ್ನನ್ನು ಯಾವ ರೀತಿ ಅಮರ್ಸಿದ್ದೀರ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ನೋಡಿ ಸೀತಮ್ಮ, ಇದೆಲ್ಲ ಮಾಡಿದ್ದು ಇವ್ರಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೊರತು ಬೇರೆ ಯಾವ್ದೇ ಉದ್ದೇಶದಿಂದ ಅಲ್ಲ. ಇವ್ರಿಬ್ರು ಸೇರ್ಕೊಂಡು ನಿಮ್ಮನ್ನ ನಿಜವಾಗ್ಲೂ ಯಾಮಾರಿಸ್ತಾ ಇದ್ದಾರೆ. ಆ ಫೋಟೋಗಳನ್ನೆಲ್ಲ ನಂಬೇಡಿ.